ಸಿದ್ದರಾಮಯ್ಯ ವಿರುದ್ಧದ ಮೂಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಅಧಿಕಾರಿಗಳು ಮಹತ್ವದ ತನಿಖಾ ದಾಖಲೆಯನ್ನು ಕೋರ್ಟ್ಗೆ ಸಬ್ಮಿಟ್ ಮಾಡ್ತಾರೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಈವರೆಗೂ ನಡೆದಿರುವಂತಹ ತನಿಖೆಯ ಮಾಹಿತಿಯನ್ನು ಕೋರ್ಟ್ಗೆ ಇಡಿ ಅಧಿಕಾರಿಗಳು ಕೊಡ್ತಾರಂತೆ. ಲೋಕಾಯುಕ್ತ ತನಿಖೆ ವೇಳೆ 72ಕ್ಕೂ ಹೆಚ್ಚು ದಾಖಲೆಗಳ ಸಲ್ಲಿಕೆ ಆಗಿದೆ. ಆದರೂ ಲೋಕಾಯುಕ್ತ ಬಿ ರಿಪೋರ್ಟ್ ಸಲ್ಲಿಕೆ ಬಗ್ಗೆ ಇಡಿ ಅಧಿಕಾರಿಗಳು ಅನುಮಾನವನ್ನು ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಪ್ರೊಟೆಸ್ಟ್ ಅಪ್ಲಿಕೇಶನ್ ಕೋರ್ಟ್ನಲ್ಲಿ ಹಾಕೊಂಡಿದ್ದಾರೆ, ಅಂದರೆ ತಕರಾರು ಅರ್ಜಿಯನ್ನು ಹಾಕೊಂಡಿದ್ದಾರೆ. ನ್ಯಾಯಾಲಯಕ್ಕೆ ಒಂದಷ್ಟು ದಾಖಲೆಗಳನ್ನು ಇಡಿ ಕೊಡುತ್ತೆ, ಅದು ಯಾವ ರೀತಿ ಕಂಟಕವನ್ನು ತರಬಹುದು ಅಕ್ಯೂಸ್ಡ್ಗಳಿಗೆ ಅನ್ನೋದು ಒಂದು ಪ್ರಶ್ನೆ. ಇವತ್ತು ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ವಿಚಾರಣೆ ನಡೀಲಿಕ್ಕಿದೆ. ತನಿಖೆಯ ಒಂದಿಷ್ಟು ಮಾಹಿತಿಗಳು ಬಹಿರಂಗ ಆಗೋ ಸಾಧ್ಯತೆ ಇದೆ. ಇಡಿ ಪ್ರಕಾರ ಆರೋಪಿತ ಸ್ಥಾನದಲ್ಲಿರೋರ ಪಾತ್ರ ಹೇಗೆ ಯಾವ್ಯಾವ ಹಂತದಲ್ಲಿ ಇದೆ ಅನ್ನೋದು ಗೊತ್ತಾಗುತ್ತೆ. ಕುತೂಹಲ ಇದೆ. ಇಡಿ ಈಗಾಗಲೇ ಇದೇ ಮೂಡಾ ಸೈಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಒಂದು 300 ಪ್ರಾಪರ್ಟಿಗಳನ್ನು ಸೀಸ್ ಮಾಡಿ ಅಟ್ಯಾಚ್ ಮಾಡಿದೆ. ಇದನ್ನು ಯಾರು ಸೇಲ್ ಮಾಡೋಂಗಿಲ್ಲ ಅಂತ. ಬಟ್ ಇಂಟ್ರೆಸ್ಟಿಂಗ್ಲಿ ಅದರಲ್ಲಿ 14 ಪ್ರಾಪರ್ಟಿ ಇಲ್ಲ. ಅಂದರೆ CM ಪತ್ನಿ ಅವ್ರಿಗೆ ಅಲರ್ಟ್ ಆಗಿತ್ತಲ್ಲ, ಅದಿಲ್ಲ. ಬಟ್ ಸ್ಟಿಲ್ ಈ ಅಲರ್ಟ್ ಆದಂತಹ 14 ಸೈಟ್ಗಳಲ್ಲಿ ಅಕ್ರಮ ವಿವಿಧ ಹಂತದಲ್ಲಿ ಆಗಿದೆ ಅಂತ ಕೆಲವು ಸ್ಯಾಟಲೈಟ್ ಇಮೇಜಸ್ನೆಲ್ಲ ಅವರು ಕೊಟ್ಟಿದ್ರು ಲೋಕಾಯುಕ್ತಕ್ಕೆ. ಅದನ್ನೆಲ್ಲ ಕನ್ಸಿಡರ್ ಮಾಡಿಲ್ಲ ಅಂತ. ಯಾವಾಗ ಮಲ್ಲಿಕಾರ್ಜುನ ಸ್ವಾಮಿ ಈ ಭೂಮಿಯನ್ನು ಖರೀದಿ ಮಾಡಬೇಕಾದ್ರೆ ಆಲ್ರೆಡಿ ಮೂಡಾದ ಡೆವಲಪ್ಮೆಂಟ್ ವರ್ಕು ಸೈಟಲ್ಲಿ ಆಗ್ತಿತ್ತು ಅಂತ ಸ್ಯಾಟಲೈಟ್ ಇಮೇಜ್ ಹೇಳುತ್ತೆ ಅಂತ ಒಂದು ಸಾಕ್ಷಿ ಕೊಟ್ಟಿದ್ರು. ಅದಿಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಕನ್ಸಿಡರ್ ಮಾಡಿಲ್ಲ. ಆಮೇಲೆ ನೋಟಿಫೈ ಮತ್ತು ಡಿನೋಟಿಫೈ ಆಗಬೇಕಾದ್ರೆ ಕೂಡ ಪ್ರಭಾವಗಳ ಬಳಕೆ ಆಗಿದೆ. ಡಿನೋಟಿಫಿಕೇಶನ್ ಅಥವಾ ಈ ಜಾಗವನ್ನು ನುಂಗಬೇಕು ಅಂತ ಕೆಲವು ವ್ಯಕ್ತಿಗಳು ಕೆಲಸ ಮಾಡಿದ್ದಾರೆ ಅಂತ ಕೆಲ ಪತ್ರಗಳನ್ನೆಲ್ಲ ಅಟ್ಯಾಚ್ ಮಾಡಿದ್ದಾರೆ. ಸ್ನೇಹಮಯಿ ಕೃಷ್ಣ ಬೇಸಿಕಲಿ ಯಾವ್ಯಾವ ಆರೋಪಗಳನ್ನು ಮಾಡ್ತಾ ಇದ್ರು, ಆರೋಪಗಳಿಗೆ ಸಾಕ್ಷಿಗಳು ಇಂತಿಂಥದ್ದಿದೆ ಅಂತ ಇಡಿ ಕೊಟ್ಟ ಹಂಗೆ ಕಾಣಿಸ್ತಾ ಇದೆ. ಸೊ ಇದನ್ನು ಕೋರ್ಟ್ ಹೆಂಗೆ ಕನ್ಸಿಡರ್ ಮಾಡುತ್ತೆ, ಮತ್ತು ಇನ್ನೂ ಸಾರ್ವಜನಿಕವಾಗಿ ಲಭ್ಯ ಇಲ್ಲದಿರುವಂತಹ ಮಾಹಿತಿಗಳು ತನಿಖೆಯ ಭಾಗವಾಗಿ ಯಾವ್ದ್ಯಾವುದು ಸಿಕ್ಕಿದೆ ಅನ್ನೋದು ಕೂಡ ಗೊತ್ತಾಗುತ್ತೆ. ಹೀಗಾಗಿ ಇವತ್ತು ಕೂಡ ಮಹತ್ವದ ದಿನಗಳ ಪೈಕಿ ಒಂದಾಗ್ತಾ ಇದೆ. ಇಡಿ ಇಲ್ಲಿ ತನಕ ಅನೇಕ ರೇಡ್ಗಳನ್ನು ಮಾಡಿದೆ, ಗಂಟೆಗಟ್ಟಲೆ ಕೆಲವರು ಇಂಟ್ರಾಗೇಷನ್ ಮಾಡಿದೆ. ಬಟ್ ಲೀಗಲ್ ಹೋರಾಟದಲ್ಲಿ ಇಡಿಗೆ ಇಲ್ಲಿ ತನಕ ಜಯ ಸಿಕ್ಕಿಲ್ಲ. ಅದು ಭಾರತಿ ಸುರೇಶ್ ಮತ್ತು CM ಪತ್ನಿಯವರ ಇಂಟ್ರಾಗೇಷನ್ ವಿಚಾರದಲ್ಲಿರ್ಬೋದು, ಅಧಿಕಾರಿ ನಟೇಶ್ ವಿಚಾರದಲ್ಲಿ ಇದ್ದಿರ್ಬೋದು, ಮಾಜಿ ಅಧಿಕಾರಿ. ಸೊ ಇದೆಲ್ಲ ಕುತೂಹಲ ಇದೆ.